ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಸೊ ಸರೋಜಾ ಮೇಡಮ್ ಅಲ್ಲಿ ಇರ್ತಕ್ಕಂಥ ಆ ಒಂದು ಪ್ರತಿಭೆ ಪ್ರೊಡ್ಯೂಸರ್ ಆಗಿ ನಿಜವಾಗ್ಲೂ ಇವತ್ತು ನನಗೆ ಕಾಣಿಸೋ ಅಂತ ಹೇಳಿದ್ರೆ ದೇ ಆರ್ ಗೋಯಿಂಗ್ ಟು ಬಿಕಮ್ ಅ ವೆರಿ ಬಿಗ್ ಕಂಪನಿ ಫಾರ್ ಕನ್ನಡ ಇಂಡಸ್ಟ್ರಿ. ಕನ್ನಡ ಇಂಡಸ್ಟ್ರಿಗೆ ಬಹಳ ದೊಡ್ಡ ನಿರ್ಮಾಪಕರಾಗ್ತಾರೆ. ನಿರ್ಮಾಪಕರು ಅಂತ ಹೇಳಲ್ಲ, ಸಿಂಗಲ್ ಆಗಿ ದೊಡ್ಡ ಕಂಪನಿನೇ ಆಗುತ್ತೆ ಅದು ಅಂತ ನಂಗೆ ಅನಿಸುತ್ತೆ. ಇವತ್ತು ಅವರಲ್ಲಿ ಅಂಥ ಒಂದು ಪ್ರತಿಭೆ ಇದೆ, ಅಭಿರುಚಿ ಇದೆ, ಆ್ಯಂಡ್ ಒಂದು ಶಿಸ್ತು ಇದೆ, ಒಂದು ಸಂಸ್ಕೃತಿ ಎಲ್ಲನೂ ಇದೆ. ನಾವು ಇತ್ತೀಚೆಗೆ ನೋಡ್ತಾ ಇರ್ತಕ್ಕಂಥ ಒಂದು ವಾತಾವರಣದಲ್ಲಿ ಅವರು ನಡೆಸ್ಕೊಟ್ಟಂಥ ರೀತಿ, ದೊಡ್ಡ ಕಲಾವಿದರಿರ್ಬೋದು, ಸಣ್ಣ ಕಲಾವಿದರಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರ ಜೊತೆಯಲ್ಲೂ ಎಂಥ ಒಂದು ಪ್ರೀತಿಯಿಂದ, ಎಂಥ ಒಂದು ಸೌಜನ್ಯತೆಯಿಂದ ನಡ್ಕೋತಾ ಇದ್ರು ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಥರ ಚಿತ್ರಗಳ ಸಮಾನ ಕಡಿಮೆ ಕೊಟ್ಟರು ಮಾಡ್ತಾ ಹೋಗ್ಬೋದು. ಯಾಕಂದರೆ ಮನಸ್ಸಿಗೆ ಆನಂದ ಸಿಗುತ್ತೆ. ಆ ಥರದ ಒಂದು ನಿರ್ಮಾಪಕರು ಇವರು. ನಿಜವಾಗ್ಲೂ ಅವ್ರು ಒಳ್ಳೆಯದಾಗುತ್ತೆ. ಅವರು ಬಿಗಿನಿಂಗಲ್ಲಿ ಹೆದರಿದಂತೂ ನಿಜ, ಬಟ್ ಇವತ್ತು ಖಂಡಿತವಾಗ್ಲೂ ಅದು ಒಳ್ಳೆಯ ಸೂಚನೆಗಳು ತೋರಿಸ್ತಾ ಇದೆ. ಬಹಳ ದೊಡ್ಡ ಗೆಲುವನ್ನು ಸಾಧಿಸ್ತಾರೆ ಅವರು. ಅದಲ್ಲದೆ ನಾನು ದರ್ಶನ್ ಅವ್ರ ಜೊತೆ ಹಿಂದೆನೂ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಪೋಖ್ರಿ ಮಾಡಿದ್ದೀನಿ, ಗಜಾ ಮಾಡಿದ್ದೀನಿ, ಎಲ್ಲ ಸಿನಿಮಾಗಳು ಮಾಡಿದ್ದೀನಿ. ಇತ್ತೀಚೆಗೆ ತಾರಕ್ ಮಾಡಿದ್ದೆ. ತಾರಕ್ ಆದ ನಂತರ ಇದು ಇಮಿಡಿಯೇಟಾಗಿ ಸಿನಿಮಾ ಬರ್ತಾರಂದ ಏನು ಸರ್ ದರ್ಶನ್ ಮಾಡ್ತೀರಾ ಅಂತ ಕೇಳ್ತೀರಾ. ಆ್ಯಂಡ್ ದರ್ಶನ್ ಈಸ್ ಆಲ್ವೇಸ್ ಕಂಫರ್ಟಬಲ್ ಫಾರ್ ಮೀ. ಅವ್ರ ಬಗ್ಗೆ ನಿಮಗೆಲ್ಲರೂ ಗೊತ್ತೇ ಇದೆ. ಈಸ್ ಅ ವೆರಿ ಫ್ರೆಂಡ್ಲಿ ಪರ್ಸನ್, ಲವಿಂಗ್ ಪರ್ಸನ್, ಹಿರಿಯರಿಗೆ ರೆಸ್ಪೆಕ್ಟ್ ಕೊಡೋದಾಗಲಿ, ಇನ್ನೊಂದು ಮಾಡೋದಾಗಲಿ, ವೆರಿ ವೆರಿ ಕಲ್ಚರ್ಡ್ ಪರ್ಸನ್. ಸೊ ಆ್ಯಸ್ ಅ ಪರ್ಸನ್ ಭಾಳ ಇಷ್ಟ ಆದಾಗ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದು ಅಷ್ಟೇ ಇಷ್ಟ ಆಗುತ್ತೆ. ಪಾತ್ರಗಳು ಅನೇಕ ಪಾತ್ರಗಳು ಬರ್ತಾ ಹೋಗುತ್ತೆ. ಅವರು ನನ್ನ ಪ್ರೀತಿ ಮಾಡ್ತಕ್ಕಂಥ ಪಾತ್ರ, ಅವ್ರು ನನ್ನ ನೋಡಿ ಹೇಳೋಂಥದ್ದು, ಅಥವಾ ನಾನು ಅವ್ರು ನೋಡಿ ಹೇಳೋಂಥದ್ದು, ಅಥವಾ ಅವ್ರು ನನ್ನನ್ನು ಬೈಯೋಂಥ ಪಾತ್ರಗಳು ಬರ್ತಾ ಹೋಗುತ್ತೆ. ಬಟ್ ವ್ಯಕ್ತಿಯಾಗಿ ಬಹಳ ಇಷ್ಟವಾದಂಥ ಒಬ್ಬ ವ್ಯಕ್ತಿತ್ವ ಅದು. ಆ ವ್ಯಕ್ತಿತ್ವದ ಜೊತೆಯಲ್ಲಿ ಕೆಲಸ ಮಾಡೋದು ಬಹಳ ಖುಷಿ ಕೊಟ್ಟಿದೆ ನನಗೆ. ಆ ಜೊತೆಯಲ್ಲಿ ಬಹಳ ಒಳ್ಳೆಯ ಪ್ರತಿಭೆ ಇರ್ತಕ್ಕಂಥ ಹರಿಕೃಷ್ಣ ಅವರಾಗ್ಬೋದು, ಪೊನ್ ಕುಮಾರ್ ಅವರಾಗ್ಬೋದು, ಸುರೇಶ್ ಅವರಾಗ್ಬೋದು, 3 ಜನ ನಿರ್ದೇಶಕರು ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ಅನುಭವ. ಸುರೇಶ್ ಅವರು ನಿರ್ಮಾಪಕರಾಗಿದ್ದು ಸಹ ಅವರಲ್ಲಿರ್ತಕ್ಕಂಥ ಅನುಭವ, ಅವರಲ್ಲಿರ್ತಕ್ಕಂಥ ಒಂದು ಚಾಕಚಕ್ಯತೆ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ಸೊ ಅವರು ಸಜೆಷನ್ಸ್ನ ತೊಗೊಂಡು, ಹರಿಕೃಷ್ಣ ಅವರು ಮತ್ತು ಪೊನ್ ಕುಮಾರ್ ಅವರು ಸಜೆಷನ್ಸ್ ತೊಗೊಂಡು, ಹರಿಕೃಷ್ಣ ಅವರು ಕ್ರಿಯೇಟಿವಿಟಿನ ತೊಗೊಂಡು ಕೆಲಸ ಮಾಡೋದಂತೂ ಭಾಳ ಖುಷಿ ಕೊಟ್ಟಿದೆ. ಇದೊಂದು ಹೊಸ ಜರ್ನಿ ಆಗಿದೆ ನನಗೆ. ಆ್ಯಂಡ್ ಬಹಳ ತುಂಬ ಅನೇಕ ಮಂದಿ ಕಲಾವಿದರಿದ್ದಾರೆ. ಎಲ್ಲ ಒಳ್ಳೆ ಪ್ರತಿಭಾವಂತ ಕಲಾವಿದರು, ಬಹಳ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಎಲ್ಲರ ಜೊತೆಯಲ್ಲೂ ಕೆಲಸ ಮಾಡ್ತಕ್ಕಂಥ ಒಂದು ತುಂಬ ಅನುಭವ ಕೊಡ್ತು. ನಾನು ಈ ಸಿನಿಮಾ ಮಾಡಬೇಕಾದ್ರೆ ನಂಗೆ ಅನಿಸ್ತು, ನಾನು ನನ್ನ ಶ್ರೀಮತಿಗೆ ಹೇಳ್ತಾ ಇದ್ದೆ, ಇಲ್ಲ ಈ ಸಿನಿಮಾ ಡೆಫಿನೆಟಾಗಿ ಭಾಳ ದೊಡ್ಡ ಸುದ್ದಿ ಮಾಡುತ್ತೆ ಸಿನಿಮಾ ಅಂತ. ಅವರು ಹೇಗ್ರಿ ಹೇಳ್ತೀರಾ ಅಂತ ನಂಗೆ ಅನ್ನಿಸ್ತಾ ಇದೆ. ನನಗೆ ಮೊದಲು ಸಬ್ಜೆಕ್ಟು ಭಾಳ ಹೊಸದಾಗಿದೆ, ಫ್ರೆಶ್ ಆಗಿದೆ, ಖಂಡಿತವಾಗ್ಲೂ ಯಾರೂ ಟಚ್ ಮಾಡಿದಂಥ ಸಬ್ಜೆಕ್ಟು. ಆಮೇಲೆ ಅಲ್ಲಿ ವಾತಾವರಣ ನೋಡಿದ್ರೆ ನಂಗೆ ಆಗ ಅನ್ನಿಸ್ತಾ ಇದೆ ಅಂತ ಹೇಳಿದೆ. ಇವತ್ತು ಅದೇ ರೀತಿ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತು, ಟ್ರೈಲರಲ್ಲಾಗ್ಬೋದು, ಸಾಂಗ್ಸಲ್ಲಾಗ್ಬೋದು, ಲಿರಿಕಲ್ ಸಾಂಗ್ಸಲ್ಲಾಗ್ಬೋದು, ಬಹಳ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಜನರಿಂದ. ಖಂಡಿತವಾಗ್ಲೂ ಈ ಸಿನಿಮಾ ಥಿಯೇಟ್ರ್ಗಳಿಗೆ ಬಂದು ಒಂದು ಸಕ್ಸಸ್ ಆಗೋದು ಅಷ್ಟೇ ಅಲ್ಲ, ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟಕ್ಕೆ ಒಂದು ಯಶಸ್ಸನ್ನು ತರ್ತಕ್ಕಂಥ ಒಂದು ಚಿತ್ರ ಆಗುತ್ತೆ ಅಂತ ನನ್ನ ಹಾರೈಕೆ. ಅದು ಖಂಡಿತವಾಗ್ಲೂ ಪೂರ್ತಿ ಆಗುತ್ತೆ ಅಂತ ನಂಬಿರ್ತೇನೆ.